ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶರಣು 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 ಶರಣು. ಪ್ರೇಮದ ಊರಲ್ಲಿ ಇದು ಅದರೊಳಗೆ ಒಂದು ಸಣ್ಣ ಕಥೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಆ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನನ್ನ ಫಸ್ಟ್ ನನ್ನ ಪಾತ್ರದ ಬಗ್ಗೆ ತಪ್ಪುಗಳು ಮಾಡ್ತಾ 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 ಹೋಗ್ತಾರೆ, ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೀನಿ ಅಂದರೆ ಮತ್ತೆ ತಿರ್ಗಿ ಫ್ಯಾನ್ ಹೊಡಕಲ್ಲ, ಮತ್ತೆ ಫೋನ್ ಹೊಡಾಕ್ತೀನಿ. ಆ ಥರದ ತಪ್ಪುಗಳು ಮಾಡ್ತಾ ಹೋಗಿ ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊಂತ ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದರೆ ಒಂದೊಂದ್ಸರಿ ತಪ್ಪು ಯಾವ ಥರ ಮರೆಯಲಾಗದ ತಪ್ಪಾಗಿರ್ತದೆ. ಅದು ಮತ್ತೆ ನಾವು ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಈಗ ಫಸ್ಟು ನನಗೆ ಶ್ರೀ ಫೋನ್ ಮಾಡಿ ಹೇಳಿದ ಈ ಥರದ್ದು ಒಂದು ಕಥೆ ಇದೆ ಸರ್, ಹಳ್ಳಿ ಕಥೆ. ನನಗೆ ಯಾವಾಗಲೂ ಈ ಹಳ್ಳಿ ಕಥೆಗಳು ಅಂತಂದ್ರೆ ನನಗೆ ಒಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಯಾಕೆಂದ್ರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ ನಾನು ಫಸ್ಟ್ ಬೆಳೆದು ಬದುಕಿದ್ದು ಎಲ್ಲ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನಾಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಬರೋದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಡ್ಬಂದು ನನಗೆ ಮನೋಜ್ ಅವ್ರಿಗೆ ಕಥೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲೆಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೊತೀನಿ ಹೆಂಗೆ ಮಾಡ್ಕೊತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡಕ್ಕೆ ಹೋದರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ. ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೆಬೀಡು ಅಲ್ಲಿ ಯಾವುದೋ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡು ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರು 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪಾಲ ಎಲ್ಲನೂ. ಅಯ್ಯಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದ್ಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋದು. ತುಂಬ ಒಳ್ಳೆ ಜನ. ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೆಬೀಡು ತುಂಬ ಸಮೃದ್ಧಿಯಾದ ಊರುಗಳು. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳೆಲ್ಲ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾಸ್ಬಿಟ್ಟು ಅಂಬಾಕ್ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿದ್ದೀವಿ ಮುಚ್ಚಿಲ್ಲ, ತೆಗೆದಿಲ್ಲ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ಎಷ್ಟೆಲ್ಲ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತ ಖುಷಿ ಆಗ್ತದೆ ನಿಜವಾಗ್ಲೂ ಅದೆಲ್ಲ. ಹಾಗೆ ಈ ಥರದ್ದು ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತೈನ್ ಮಗ, ಯಜಮಾನ, ಜನ್ಮಚೂಡಿ ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂದರೆ ಚೋಮನ ದುಡಿ, ಅದು ಪಕ್ಕ ನಮ್ಮ ಗುರುಗಳು ಬೇವಿಕಾರ ಅಂತ ಮಾಡಿದ ಸಿನಿಮಾ. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ತಿರುವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲ. ಹಾಗಾಗಿ ಅವರು ನನಗೆ ಮನೋಜ್ ಅವರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಟ್ಟು ನನಗೆ ಹಳ್ಳಿದು ಹೊಸ ಕತೆ ಹೇಳೋಕ್ಕಾಗಲ್ಲ, ಇರೋ ಕತೆ ಹೇಳ್ಬೇಕು ನಾವು. ಅದು ನಿಜವಾಗಿ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ, ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನೀವು ನೋಡ್ತಿದ್ರೆ ರಾಮಾಯಣ ಬೇರೆ ಬೇರೆ ಥರ. ಅವಾಗ ಒಂದು ಕೋಟಿ ಮಾಡಿದ್ರೆ 1,000 ಕೋಟಿ 2,000-3,000 ಕೋಟಿ ಸಿನಿಮಾ ಮಾಡ್ತವ್ರೆ. ಮತ್ತೆ ಜನ ಕಥೆ ಕೂತವಲ್ಲ ಹೆಂಗ್ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗ್ ಮಾಡ್ತಾರೆ. ಅಪ್ಪ ಅಂದ್ರೆ ಹೆಂಗಿರ್ತಾನೆ, ಮಗ ಅಂದ್ರೆ ಹೆಂಗಿರ್ತಾನೆ, ಸೊಸೆ ಅಂದ್ರೆ ಹೆಂಗಿರ್ತಾರೆ, ಮಗಳು ಅಂದ್ರೆ ಹೆಂಗಿರ್ತಾರೆ, ಮತ್ತೊಂದು ಹೆಂಗ್ ಮಾಡ್ತಾರೆ ಅಂತ. ಇದನ್ನ ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಅಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು ಇಲ್ಲ, ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವ್ರ ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯೋರು ರಾಕ್ಷಸರು ಮನೋಜ್ ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮ್, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರು ಹಾಸನದ್ದು ಮಳೆಗಳು ಮಲೆನಾಡು ಮಳೆ ಅಂತಾರ ಅದನ್ನ ಚಂಬಲ್ ಇರೋದಂಗೆ ಅವೆಲ್ಲನು ಒಯ್ತವೇ ಇರ್ತಾರೆ ಅವೆಲ್ಲನು. ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದ್ರು. ನನಗೆ ಹೆಂಗಪ್ಪ ಅಂತ ಅನಿಸ್ತು. ಆಯಿತು ಹೆಂಗು ಅಂತ ನಮಗೆ ಕೆಳಗೆ ಮೇಲೆಲ್ಲ ಕಿತ್ಕೊಂಡು ನನಗೆ
ಅಂದ್ಕೊಂಡು ಇಲ್ಲಿ ಅದು ತಿರ್ಗಾ ಅದು ಒಳ್ಳೆ ಒಳ್ಳೆ ಮಳೆ, ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ದೇವರುಗಳು ಆ ಗುಡ್ಡದ ಮೇಲೆ ಒಂದು ಕಡೆ ಕುತ್ಕೊಂಡು ನೋಡ್ಬೇಕು. ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗ್ ಮಾಡೋದು ಅಂತಂದ್ರೆ ಏನಿಲ್ಲ ಸರ್, ಒಂದು ಸಣ್ಣ ಪದ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತ ಅಂದ್ರು. ಯಾಕೆ ಅಂದ್ರೆ ಅದ್ರ ಹೊಲ ಆಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರೂ ಹೋದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೇವೆ. ಸಿಂಹ ತುಳಿದು ಬಲವೂ ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದ ಪಾಪ. ಕೊನೆಗೆ ಪಾಪ ಅವರು ಗ್ರಾಮ ಏನು ಅನ್ಲಿಲ್ಲ. ಜೋಳನೋ ಏನು ಹಾಕಿದ್ರು, ಜೋಳ ಏನು ಹಾಕಿದ್ರು, ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿ, ಅವರು ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ರು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವರೊಂದ್ಸರಿ ಕಾಲು ಗೆಲ್ಲೋ ಆಗ್ಲು, ಕೊನೆಗೆ ಏನೋ ಒಂದು ಆಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಮೀನಕ್ಕ ಆಗ್ಬೇಕು, ಮೀನಕ್ಕ ಬರ್ಬೇಕು, ಹೌದು ಅಂತ ಮನೆ ತಿಳ್ಕೊಡೋಣ, ಕಯ್ಯೋ ಬುಕ್ಕಿಂಗ್ ಹೋಗ್ಬಿಡೋದು. ಏನ್ ಮಾಡ್ತಾರಂತ ಮಾಮ ಮಾತುಕತೆ ಹೌದು. ದೇವೇಂದ್ರ ಅವರು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋರು. ಮಳೆನಕ್ಕೆ ಅವನೇನೋ ನಾವೇನೋ ಮಾಡ್ಬಿಡೋದಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಬೇಕು ಅಂತ ಕೇಳಿ ಏನ್ ಮಾಡೋದು ಸರ್, ಇಲ್ಲಿ ಸರ್ ಮತ್ತೆ ನಾವು ಪಾಪ ಅದು ವರ್ಕೌಟ್ ಆಗಲಿಲ್ಲ. ಇಲ್ಲ ಹಂಗ ಆಗಲ್ಲ, ನೀನ್ ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು, ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಮಳೆ ಬರುತ್ತೆ ಅಂತ. ಅದೇ ಬರುತ್ತೆ ಅದಕ್ಕೆ ನಾವು ಹೇಳಿದ್ವಿ ಶೂಟಿಂಗ್ ಅವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು. ಅದಕ್ಕೆ ಏನೋ ಪ್ಲಾನ್ ಮಾಡೋದು ಆಗಲಿಲ್ಲ. ಈ ಥರದ ಒಂಥರ ನಾವು ಆ ಗ್ರಾಮದವನ್ನ ಆಗ್ಬಿಟ್ಟಿದ್ದೇನೆ ನಿಜವಾಗ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ ಮನೆ ಅಲ್ಲ. ಆ ಮನೆ ಇಬ್ಬರು ಗಂಟೆ ಹೇಳ್ತಿ, ಅವರು ಎಲ್ಲ ಬೆಂಗಳೂರ್ಲಿದ್ರು ಮಕ್ಕಳು. ಪಾಪ ಅವರೇ ಒಂದ್ಸರಿ ಅವ್ರ ಗಂಡ ಸೊಸೆ ಮತ್ತೆ ಮಗ ಬಂದ್ಬಿಟ್ಟು ಅವರೇ ಪರಕೀಯರ ತರ ಓಡಾಡ್ತಿದ್ರು ಮನೆಯಲ್ಲಿ. ಹೋಗಿ ಸರ್ ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ವಿ ಎಲ್ಲಾನು. ಪಾಪ ತುಂಬ ಪ್ರೀತಿಯಿಂದ ಮಾಡ್ಕೊಟ್ರು ನಮಗೆ. ಪಾಪ ಒಂದೊಂದ್ಸರಿ ರಾಗಿ ರೊಟ್ಟಿ, ಅದೆಂಥದ್ದು ಚಟ್ನಿ. ಇವನೊಂದ್ಸರಿ ನಮಗೆ ಸರ್ ನಮ್ಮ ಊರಿಂದ ನಾನು ನಾಟಿಕೋಳಿ ಸಾರು ಮತ್ತೆ ರೊಟ್ಟಿ ತರಿಸ್ತೀನಿ ಅಂದ್ರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಂಡ್ಬಂದ ಮರ್ತ್ಬಿಟ್ಟವ್ರೆ. ನಾನು ಊಟ ಕೂತ್ಕೊಂಡು ಆಟಾಡ್ಬಿಟ್ಟಿದ್ದೀನಿ, ನಾವು ಇನ್ನೂ ಕಳ್ಸಕ್ಕಿದ್ದೀವಿ. ಹಂಗೆ ಅವರು ಆ ಥರದೊಂದು ಇನ್ವಾಲ್ವ್ಮೆಂಟು ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹೆಂಗೂ ಮಾಡೋದು. ಒಂದು ಟೀಮ್ ಆಗಲಿ ಎಲ್ಲ ಇಲ್ಲಿ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ದ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹೆಂಗೂ ಮಾಡ್ಬೋದಲ್ಲ ಅಂತ ಅನಿಸ್ಬೋದು ನನಗೆ. ಎಷ್ಟು ಪ್ರೀತಿಯಿಂದ ನಾನು ತೋರಿಸ್ಬೋದು. ಇನ್ನು ನಮ್ಮ ನಾಯಕ ನಟ ಶ್ರೀ, ಮೈಸೂರು ಹುಡುಗ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರು ರಮೇಶ್. ನೀನು ಮೈಸೂರು? ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ ಆಯಮ್ಮನ್ ಬೆಳಗ್ಗೆ ರಾಮ ಬಿಡಿ ಏನೂ ಆಗ್ತಿರ್ಲಿಲ್ಲ. ರಿಫ್ಲೆಕ್ಟ್ರು ಪಾಪ ಇವರು ನಮ್ಮ ಕ್ಯಾಮ್ರಾಮ್ಯಾನು ಹಿಂಗ್ ಡೆಲ್ಲ ಬಿಡೋರು. ಆ್ಯಕ್ಷನ್ ಅದು ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ. ಮತ್ತೇನು ಮಾಡೋದು ಅಂತ ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡೋದು. ಆಯ್ತು ಸರ್ ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಗುಡ್ಡ ಬೆಟ್ಟಕ್ಕತ್ತದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನಾನು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರಿಗೆ ಆದ್ಮೇಲೆ ನನ್ನೊಂದು ಸಿನಿಮಾ ಅಂತ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕಂದ್ರೆ ಕಲಾವಿದನಿಗೆ ಒಂಥರ ಈ ಬಕಪಕ್ಷಿತ ಕಾಯ್ತಾ ಇರ್ತೀವಲ್ಲ ಪಾತ್ರೆಗಳು ಬಂದಾಗ ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ಖುಷಿ ಆಯ್ತು. ಚೆನ್ನಾಗಿದೆ ಪಾತ್ರ ಇದು ಅಂತ. ಏನ್ ಮಾಡೋದು ಹಂಗೂ ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯ್ತು. ಆಯ್ತು ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಮ್ಮ ಶ್ರೀ ಅವ್ರಿಗೆ ಆಗ್ಬೋದು ಶ್ರೀ ಅಪ್ಪ ಕರ್ಕೊಂಡು ಮನೆಗೆ ಸರ್ ಹಿಂಗಿದೆ ಹೇಳಿ, ಪಾತ್ರ ಇದು ನೀವೇ ಮಾಡಬೇಕು ಅಂತ. ಶ್ರೀ ನಿಮಗೂ ಅಷ್ಟೇ ಥ್ಯಾಂಕ್ ಯು.